ನಂದಿ ಶಿವನ ವಾಹನ ಅನ್ನೋ ವಿಚಾರ ಎಲ್ರಿಗೂ ಗೊತ್ತಿದೆ. ಆದರೆ ಮನುಷ್ಯ ರೂಪದಲ್ಲಿದ್ದವನು ಗೂಳಿಯಾಗಿ ಬದಲಾಗಿದ್ದು ಹೇಗೆ ಅಂತ ಅನೇಕರಿಗೆ ಗೊತ್ತಿಲ್ಲ. ಯಾಕೆ ಬದಲಾದ? ನಂದಿ ಶಿವನ ವಾಹನ ಆಗಿದ್ದು ಹೇಗೆ? ಹಿಂದೆ ಶಿಲಾದ ಅನ್ನೋ ಮಹರ್ಷಿಗಳಿದ್ರು. ಅವರಿಗೆ ಜೀವನದಲ್ಲಿ ಒಂದು ದೊಡ್ಡ ಆಸೆ ಇತ್ತು, ನನಗೆ ಸಾವೇ ಇಲ್ಲದೆ ಇರೋ ಮಗು ಹುಟ್ಟಬೇಕು ಅಂತ. ಅದಕ್ಕಾಗಿ ಅವರು ಇಂದ್ರನ ತಪಸ್ಸನ್ನು ಮಾಡ್ತಾರೆ. ನಿರಂತರ ತಪಸ್ಸಿನ ನಂತರ ಇಂದ್ರದೇವ ಪ್ರತ್ಯಕ್ಷ ಆಗಿ ನಿಮ್ಮ ಇಚ್ಛೆ ಏನು ಅಂತ ಕೇಳಿದ್ರು. ಸಾವನ್ನೇ ಗೆದ್ದ ಮಗು ತನಗೆ ಜನಿಸಬೇಕು ಅಂತ ವರ ಕೇಳಿದಾಗ ಇಂದ್ರ ಇಂತಹ ಮಹಾನ್ ವರ ಪಡೆಯೋದಕ್ಕೆ ಶಿವನ ಕುರಿತು ಕಠಿಣ ತಪಸ್ಸು ಮಾಡಬೇಕು ಅಂತ ಮಹರ್ಷಿಗಳಿಗೆ ತಿಳಿಸ್ತಾರೆ. ಕೂಡಲೇ ಇಂದ್ರನ ಸಲಹೆಯಂತೆ ಶಿಲಾದರು ಶಿವನ ತಪಸ್ಸಿಗೆ ಕೂತರು. 1000 ವರ್ಷಗಳು ಕಳೆದ ನಂತರ ಅಂತೂ ಇಂತೂ ಶಿವ ಮಹರ್ಷಿಗಳ ಎದು ಪ್ರತ್ಯಕ್ಷ ಆದ. ಅಷ್ಟೊತ್ತಿಗಾಗಲೇ ಸುದೀರ್ಘ ತಪಸ್ಸನ್ನು ಮಾಡಿ ಅವರ ಮೈ ಮೇಲೆ ಹುತ್ತ ಬೆಳೆದು ಬಳಲಿ ಬೆಂಡಾಗಿದ್ರು. ಅವರ ಭಕ್ತಿಗೆ ಒಲಿದು ಪ್ರತ್ಯಕ್ಷ ಆಗಿದ್ದ ಶಿವ ಒಂದೇ ಸ್ಪರ್ಶಕ್ಕೆ ಅವರು ಮೊದಲಿನಂತಾಗೋ ಹಾಗೆ ಮಾಡ್ದ. ನಂತರ ಅವರ ಬಯಕೆನ ಕೇಳಿ ಪರಮೇಶ್ವರ ಅವರ ಆಸೆನ ಈಡೇರಿಸ್ದ. ತನ್ನದೇ ಅಂಶಗಳನ್ನ ಒಳಗೊಂಡ ಮಗುವನ್ನು ಸೃಷ್ಟಿ ಮಾಡಿ ಮಹರ್ಷಿಗಳಿಗೆ ನೀಡ್ತಾನೆ. ಮಹರ್ಷಿಗಳು ತಾವು ಆಸೆ ಪಟ್ಟ ಹಾಗೆ ಸಾವೇ ಇಲ್ಲದಿರೋ ಮಗು ವರವಾಗಿ ಸಿಕ್ಕಿದೆ ಅಂತ ಆ ಮಗುನ ತುಂಬ ಚೆನ್ನಾಗಿ ಬೆಳೆಸ್ತಾರೆ. ಅವನಿಗೆ ನಂದಿ ಅಂತ ಹೆಸರಿಟ್ರು. ಸಂಸ್ಕೃತದಲ್ಲಿ ನಂದಿ ಅಂದರೆ ಖುಷಿ, ಸಂತೋಷ ಅಂತ. 7 ವರ್ಷಗಳು ಕಳೀತು. ಒಮ್ಮೆ ಮಿತ್ರದೇವ ಹಾಗೇನೆ ವರುಣದೇವ ಶಿಲಾದ ಮಹರ್ಷಿಗಳನ್ನ ಭೇಟಿಯಾದರು. ಆಗ ನಂದಿಯನ್ನು ನೋಡಿ ಅವನ ಭವಿಷ್ಯವಾಣಿಯನ್ನು ನೋಡಿದ್ರು. ಅವರಿಬ್ಬರು ಹೇಳಿದ ವಿಷಯ ಮಹರ್ಷಿಗಳಿಗೆ ಆತಂಕ ಉಂಟು ಮಾಡೋ ಹಾಗಾಗಿತ್ತು. ಆ ಬಾಲಕ 8ನೇ ವಯಸ್ಸಿಗೆ ಕೊನೆಯು ಎಳಿತಾನೆ ಅಂತ ಹೇಳಿದರು. ಇದನ್ನು ಕೇಳಿ ಮಹರ್ಷಿಗಳು ಅತೀವ ದುಃಖಕ್ಕೆ ಶರಣಾದರು. ತನ್ನ ತಂದೆಯ ಪರಿಸ್ಥಿತಿ ಕಂಡು ನಂದಿ ಶಿವನ ತಪಸ್ಸಿಗೆ ಕೂತ. ಸತತ ತಪಸ್ಸಿನ ನಂತರ ಶಿವ ಪ್ರತ್ಯಕ್ಷ ಆಗಿ ಬಾಲಕನ ಸಮಸ್ಯೆಗಳನ್ನೆಲ್ಲ ಕೇಳಿ ಅವನಿಗೆ ದಿವ್ಯ ವರವೊಂದನ್ನು ನೀಡ್ತಾನೆ. ಇನ್ನು ಮುಂದೆ ಅದೆಷ್ಟೇ ಯುಗಗಳು ಕಳೆದರೂ ನಿನಗೆ ಸಾವು ಬರಬಾರದು. ಇನ್ನು ಮುಂದೆ ನೀನು ನನ್ನ ವಾಹನ. ನನ್ನ ದರ್ಶನಕ್ಕೆ ಬರೋ ಪ್ರತಿಯೊಬ್ಬರೂ ಕೂಡ ಮೊದಲು ನಿನ್ನ ದರ್ಶನ ಮಾಡುವಂತಾಗಿ ಅಂತ ವರ ನೀಡಿ ನಂದಿಗೆ ಗೂಳಿ ರೂಪ ನೀಡಿದ. ಅವತ್ತಿಂದ ನಂದಿ ಶಿವನ ವಾಹನ ಆಯಿತು. ಮಹಾದೇವನ ದರ್ಶನ ಪಡೆಯೋ ಮೊದಲು ನಂದಿ ದರ್ಶನ ಪಡಿಬೇಕು ಅನ್ನೋ ಕಾರಣಕ್ಕೆ ಎಲ್ಲ ಶಿವನ ಗುಡಿಯಲ್ಲಿ ಹೊರಗೆ ನಂದಿ ಇರ್ತಾನೆ.